ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ನೆನಪಿನಂಗಳ. ಆತ್ಮೀಯ ಶ್ರೋತೃ ಬಾಂಧವರೇ, ತಮ್ಮೆಲ್ಲರಿಗೂ ನಮಸ್ಕಾರ. ಈ ನಿಮ್ಮ ನುಡಿದೋಣಿ ಧಾರವಾಡ ಆಕಾಶವಾಣಿಗೀಗ ಅಮೃತ ಮಹೋತ್ಸವ 1950 ಜನವರಿ 8ರಂದು ತನ್ನ ಮೊದಲ ಉಲಿಯನ್ನು ಆರಂಭಿಸಿದ ಈ ನಭೋವಾಣಿಗೆ ಈಗ 75ರ ಸಂಭ್ರಮ. ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನೋ ಆಶಯ ಹೊಂದಿರುವ ಈ ನಿಮ್ಮ ಆಕಾಶವಾಣಿ ಬಹುಜನರ ಜೀವನಾಡಿಯಾಗಿ, ಕೋಟಿ ಕೋಟಿ ಕೇಳುಗರ ಪ್ರೇರಕ ಶಕ್ತಿಯಾಗಿ, ಜನತೆಯ ಆತ್ಮೀಯ ಸಂಗಾತಿಯಾಗ್ಯದ. ಮನರಂಜನೆಯ ಜೊತೆಗೆ ಜನಪರ ಚಿಂತನಪರ 10 ಹಲವು ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ನೀಡ್ತಾ ಸಾತ್ವಿಕ ತಾತ್ವಿಕ ಬದ್ಧತೆಯ ದಿಟ್ಟ ಹೆಜ್ಜೆ ಮತ್ತು ಸ್ಪಷ್ಟ ನಿಲುವಿನೊಂದಿಗೆ ತನ್ನದೇ ಛಾಪು ಮೂಡಿಸಿ ಕೇಳುಗರ ಕಣ್ಮಣಿಯಾಗ್ಯದ. ಧಾರವಾಡ ಬಾನುಲಿ ಉಲಿದಾಗನ ಬೆಳಕಾಕ್ಕೈತಿ ಅನ್ನೋ ನಮ್ಮ ಪ್ರಿಯ ಕೇಳುಗರ ಅನುಪಮ ಸಂಬಂಧವನ್ನ ಹೊಂದಿರೋ ಈ ಆಕಾಶವಾಣಿ ಜೀವನ ಮೌಲ್ಯ, ಸಂಸ್ಕೃತಿ, ಸಂಸ್ಕಾರಗಳ ಸಂವಾಹಕವಾಗಿ ಮನುಷ್ಯನ ಪ್ರತಿಭೆಗೆ ನಿಲುಕತಕ್ಕ ಎಲ್ಲಾ ವಿದ್ಯೆಗಳನ್ನ, ಎಲ್ಲ ಜ್ಞಾನವನ್ನ ತನ್ನ ಕಾರ್ಯಕ್ರಮಗಳ ಮೂಲಕ ನೀಡ್ತಾ ಜನ ಜೀವನದ ಮೇಲೆ ಪ್ರಭಾವ ಬೀರೆದ. ಕಳೆದ 75 ವರ್ಷಗಳವರೆಗೆ ನಮ್ಮ ನಿಲಯಕ್ಕೆ ಬಂದು ತಮ್ಮ ಅನುಪಮ ಸೇವೆಯ ಪರಿಯನ್ನು ಪರಿಚಯಿಸಿಕೊಂಡ ಪರಿಣಿತರ ಸಂಖ್ಯೆ ಅಪಾರ. ಕಲೆ, ಸಂಸ್ಕೃತಿ, ಸಾಹಿತ್ಯ, ಸಂಗೀತ, ನಾಟಕ, ಸಿನೆಮಾ, ಕೃಷಿ, ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ, ರಾಜಕೀಯ, ಸಾಮಾಜಿಕ ಸೇವೆ, ವೈದ್ಯಕೀಯ ಹೀಗೆ 10 ಹಲವು ಕ್ಷೇತ್ರಗಳಲ್ಲಿ ಸಾಧನೆಗೈದ ಪ್ರತಿಭಾವಂತ ಪರಿಣಿತರು, ಜ್ಞಾನಿಗಳು, ತಂತ್ರಜ್ಞರು, ಕಲಾವಿದರು, ಸಾಹಿತಿಗಳು ನಮ್ಮ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮಾತನಾಡಿದ ಧ್ವನಿ ಸುರುಳಿಗಳು ನಮ್ಮ ಆಕಾಶವಾಣಿಯ ಧ್ವನಿ ಮುದ್ರಣ ಭಂಡಾರದಲ್ಲಿ ಲಭ್ಯ. ಸಮೃದ್ಧವಾದ ನಮ್ಮ ಧ್ವನಿ ಭಂಡಾರದಲ್ಲಿರುವ ನಮ್ಮ ಹಿರಿಯರ ಅಮೂಲ್ಯವಾದ ಅನುಭವಗಳ ನೆನಪುಗಳನ್ನು ನಮ್ಮ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಮತ್ತೊಮ್ಮೆ ಮೆಲುಕು ಹಾಕಿ ನಾವೆಲ್ಲ ಸಂಭ್ರಮಿಸುವ ಹೊತ್ತಿದು. ಕಾರ್ಯಕ್ರಮ ನೆನಪಿನಂಗಳ. ಆತ್ಮೀಯರೇ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸುಮ್ಮನೆ ಸಿಕ್ಕಿದ್ದಲ್ಲ. ಅದನ್ನು ದಕ್ಕಿಸಿಕೊಳ್ಳಲು ಸ್ವಾತಂತ್ರ್ಯ ಹೋರಾಟಗಾರರು ಅನುಭವಿಸಿದ ವ್ಯಥೆ, ಮಾಡಿದ ತ್ಯಾಗ ಎಲ್ಲವೂ ಈಗ ಇತಿಹಾಸ. ಬ್ರಿಟಿಷರ ಎದೆ ನಡುಗುವಂತೆ ಮಾಡಿದ ಕ್ರಾಂತಿಕಾರಿ ಹೋರಾಟಗಾರರಲ್ಲಿ ಅಣ್ಣು ಗುರೂಜಿ ಅವರು ಕೂಡ ಒಬ್ಬರು. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕುಂದರ್ಗಿ ಗ್ರಾಮದ ವೀರ ಸ್ವಾತಂತ್ರ್ಯ ಹೋರಾಟಗಾರ ಅಣ್ಣು ಗುರೂಜಿ ಅವರ ಮೂಲ ಹೆಸರು ಬಾಳಕೃಷ್ಣ ಯಮಾಜಿ ದೇಶಪಾಂಡೆ. ಗಾಂಧೀಜಿ ಅವರ ಸರಳ, ಸತ್ಯ, ಅಹಿಂಸಾ ತತ್ವಗಳನ್ನು ಅಳವಡಿಸಿಕೊಂಡು ಬದುಕಿದ ಅಣ್ಣು ಗುರೂಜಿ ಅವರು ಸಮಾಜಕ್ಕೆ ಶಾಂತಿದೂತರಾಗಿ, ಬ್ರಿಟಿಷರಿಗೆ ಕ್ರಾಂತಿಕಾರಿ ಸಿಂಹ ಸ್ವಪ್ನವಾಗಿ ಬದುಕಿದವರು. ಇವರ ಕ್ರಾಂತಿಕಾರಿ ನಡೆ ಎಲ್ಲರಿಗೂ ಪ್ರೇರಣಾದಾಯಕವಾಗಿತ್ತು. ಉಸಿರುಸಿರಲಿ ಸರಿಸಲಿ ಒಂದೇ ಮಾತರಂ, ಧಮನಿ ಧಮನಿಯಲು ಬೆರೆತಿರಲಿ ಒಂದೇ ಮಾತರಂ, ಕೆಚ್ಚೆದೆಯಲ್ಲಿ ಝೇಂಕರಿಸಲಿ ಒಂದೇ ಮಾತರಂ, ಹಾಲುಣಿಸುವ ಮುನ್ನ ಮಗುವಿಗೆ ತಾಯುಣಿಸಲಿ ಒಂದೇ ಮಾತರಂ. ಸ್ವಾತಂತ್ರ್ಯ ಆಂದೋಲನದ ಆ ಅಭೂತಪೂರ್ವ ದಿನಗಳನ್ನು ನೆನಪಿಸಿಕೊಂಡ ಅಣ್ಣು ಗುರೂಜಿ ಅವರ ಧ್ವನಿ ಮುದ್ರಣ ಈಗ ತಮ್ಮ ಮುಂದೆ. ಬ್ರಿಟಿಷರ ಆಳಿಕೆ ಭಾರತದಲ್ಲಿ ಬಂದದ್ದು ದೇವರ ಅನುಗ್ರಹದಿಂದ ಎಂದು ತಿಳಿಯುತ್ತಿದ್ದ ಕಾಲದಲ್ಲಿ ಸ್ವರಾಜ್ಯವು ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಗಳಿಸಿಯೇ ತೀರುತ್ತೇನೆ
ಎಂಬ ಮಂತ್ರೋಪದೇಶ ಮಾಡಿದ ಮಹಾಪುರುಷರೆಂದರೆ ದಿವಂಗತ ಲೋಕಮಾನ್ಯ ತಿಲಕರು. ಈ ಮಹಾದೇಶಭಕ್ತರು 1920 ಆಗಸ್ಟ್ 1ನೇ ದಿನಾಂಕ ನಿಧನರಾದಾಗ ದೇಶವು ಅನಾಥವಾಗಿ ದುಃಖಸಾಗರದಲ್ಲಿ ಮುಳುಗಿ ಹೋಯಿತು. ಆಗ ಇನ್ನೊಬ್ಬ ಮಹಾನ್ ದೇಶಭಕ್ತನು ಮುಂದೆ ಬಂದು ಸುಶಿಕ್ಷಿತರ ಜೊತೆಗೆ ಅಶಿಕ್ಷಿತರಲ್ಲಿಯೂ, ಪುರುಷರ ಜೊತೆಗೆ ಮಹಿಳೆಯರಲ್ಲಿಯೂ, ವಿದ್ಯಾರ್ಥಿಗಳಲ್ಲಿ ಸಹ ವಿದ್ಯುಸ್ಪರ್ಶವಾದಂತೆ ಜಾಗೃತಿ ಮಾಡಿ ಭಾರತಕ್ಕೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟು ಹುತಾತ್ಮರಾದ ಕೀರ್ತಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿಯವರದು. 1920ನೇ ಇಸ್ವಿಯಲ್ಲಿ ಅಸಹಕಾರದ ಆಂದೋಲನ, 23ರಲ್ಲಿ ನಾಗ್ಪುರ ಧ್ವಜ ಸತ್ಯಾಗ್ರಹ, 30ರಲ್ಲಿ ಉಪ್ಪಿನ ಸತ್ಯಾಗ್ರಹ, 32ರಲ್ಲಿ ಜಂಗಲ್ ಸತ್ಯಾಗ್ರಹ, 34ರಲ್ಲಿ ವೈಯಕ್ತಿಕ ಸತ್ಯಾಗ್ರಹ, 40ರಲ್ಲಿ ಯುದ್ಧ ವಿರೋಧಿ ಘೋಷಣಾ ಸತ್ಯಾಗ್ರಹ, ಕೊನೆಗೆ 1942ರಲ್ಲಿ ಚಲೇ ಜಾವ್ ಕ್ರಾಂತಿಯ ಬಂಡಾಯ ನಡೆಸಿ 1947ರ ಆಗಸ್ಟ್ 15ನೇ ದಿನಾಂಕದ ಸ್ವಾತಂತ್ರ್ಯ ಸೂರ್ಯನ ಉದಯ ದರ್ಶನ ಮಾಡಿಕೊಟ್ಟು ತಮ್ಮ ಅವತಾರ ಸಮಾಪ್ತಿಯನ್ನು ಮಹಾತ್ಮ ಗಾಂಧಿಯವರು ಮಾಡಿದರು. ಲೋಕಮಾನ್ಯ ತಿಲಕರು ನೆಟ್ಟ ಸ್ವಾತಂತ್ರ್ಯ ವೃಕ್ಷದ ಸಸಿಯನ್ನು ವಟವೃಕ್ಷವನ್ನಾಗಿ ಬೆಳೆಯಿಸಲು ಸಾವಿರಾರು ವೀರರು ತಮ್ಮ ಪ್ರಾಣಾರ್ಪಣೆ ಮಾಡಿದರು. ರಾಜಕೀಯ ಸಭೆಗಳಿಗೆ ಜನರು ಹೋಗಬಾರದೆಂದು ಪೊಲೀಸರು ಹೆದರಿಕೆ ಹಾಕುತ್ತಿದ್ದ ಕಾಲದಲ್ಲಿ ಸತ್ಯನಾರಾಯಣನ ಪೂಜೆ ಪ್ರಸಾದದ ನಿಮಿತ್ತ ಮಾಡಿ ಜನರನ್ನು ಕೂಡಿಸುವುದನ್ನು ಚಿಕ್ಕ ಬಾಲಕನಿದ್ದಾಗ ನಮ್ಮೂರಲ್ಲಿ ನೋಡಿದ್ದೇನೆ. ಒಂದೇ ಮಾತರಂ ಎಂದು ಬಹಿರಂಗವಾಗಿ ಉಚ್ಚರಿಸಿದ ಬಂಗಾಳಿ ವಕೀಲರೊಬ್ಬರಿಗೆ ಫಟಿಕಿಯ ಹೊಡೆತ ತಿನ್ನಬೇಕಾಯಿತು. ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಸದಸ್ಯರಾಗಿದ್ದ ಮಹಾರಾಷ್ಟ್ರದ ಶ್ರೀ ಶಂಕರ್ರಾವ್ ದೇವ್ ಎಂಬವರು ಯರವಡಾ ಜೈಲಿನಲ್ಲಿ ಆಷಾಢ ಏಕಾದಶಿಯ ದಿನ ಉಪವಾಸ ಮಾಡಿ ಮರುದಿನ ಅಶಕ್ತತೆ ಬಂದದ್ದರಿಂದ ದಿನಾಲು ಬೀಸುತ್ತಿದ್ದ ಅರ್ಧದಷ್ಟು ಕಾಳು ಬೀಸಿದ್ದ ಆರೋಪಕ್ಕಾಗಿ ಜೈಲ್ ಅಧಿಕಾರಿಗಳು ಅವರಿಗೆ 10 ಫಟಕಿ ಪೆಟ್ಟುಗಳನ್ನು ಹೊಡೆದದ್ದು ನನಗೆ ಗೊತ್ತಿದೆ. ಕ್ರಾಂತಿವೀರ ಸಾವರ್ಕರ್ರು ಅಂಡಮಾನ ಜೈಲಿನಲ್ಲಿಯ ಪಲ್ಲೆಯಲ್ಲಿ ಹಾವಿನ ತುಣುಕುಗಳನ್ನು ಅನೇಕ ಸಲ ನೋಡಬೇಕಾಯಿತು. 1930ರಲ್ಲಿ ನಾನು ಹಿಂಡಲಿಗೆ ಸೆರೆಮನೆಯಲ್ಲಿದ್ದಾಗ ತೊಪ್ಪಲ ಪಲ್ಲೆಯಲ್ಲಿ ಪಪ್ಪೈ ಗಿಡದ ಎಲೆ, ಉತ್ರಾಣಿ ಮುಂತಾದ ಕಸ ತಿಂದಿದ್ದೇನೆ. ಚಿಕ್ಕ ಬಾಲಕರಿಗೆ ಧಾರವಾಡ ಬೋಸ್ಟಲ್ ಸ್ಕೂಲ್ ಜೈಲಿನಲ್ಲಿ ನೀರಿನ ಕಪ್ಪಲಿ ಎಳೆಯುವ ಕೆಲಸ ಮಾಡಬೇಕಾಯಿತು. ದಿನಾಲು 2 ರಾಕೆಲ್ ಡಬ್ಬಿ ತುಂಬ ಜೋಳ ಬೀಸಲೇಬೇಕೆಂದು ಒಂದು ಜೋಡಿ ರಾಜಕೀಯ ಕೈದಿಗಳಿಗೆ ಒತ್ತಾಯವಿತ್ತು. ನಮ್ಮ ಕೈಗಳಿಂದ ರಕ್ತ ಸೋರುತ್ತಿತ್ತು. ಅಂಡಮಾನ ಜೈಲಿನಲ್ಲಿ ಕ್ರಾಂತಿಕಾರಕ ಕೈದಿಗಳಿಗೆ ಕೊಬ್ಬರಿ ಎಣ್ಣೆಯ ಘಾಣಕ್ಕೆ ಹೂಡಿ ಅವರ ಬೆನ್ನ ಮೇಲೆ ಬಾರಕೋಲಿನಿಂದ ಹೊಡೆಯುತ್ತಿದ್ದರು. ಖುದೂರಾಮ್ ಬೋಸ್, ಚಾಫೇಕರ್ ಬಂಧುತ್ರಯರು, ಕುಮಾರಿ ವೀಣಾ ದಾಸ್, ಸರ್ದಾರ್ ಭಗತ್ ಸಿಂಗ್, ದತ್, ಸುಖದೇವ್, ರಾಜಗುರು, ಚಂದ್ರಶೇಖರ್ ಆಜಾದ್, ಮಲ್ಲಪ್ಪ ಧನಶೆಟ್ಟಿ, ಬಾಬು ಗೇನು ಮುಂತಾದ ದೇಶಭಕ್ತರು ಪ್ರಾಣಾರ್ಪಣೆ ಮಾಡಿ ಹುತಾತ್ಮರಾದರು. ಸಾವರ್ಕರ್ ಬಂಧುತ್ರಯರು 10 ರಿಂದ 50 ವರ್ಷದವರೆಗೆ ಕಠಿಣ ಶಿಕ್ಷೆ ಹೊಂದಿದರು. ಲಕ್ಷಾವಧಿ ದೇಶಭಕ್ತರು ಸೆರೆಮನೆವಾಸ ಅನುಭವಿಸಿದರು. ಕೊನೆಗೆ ಶಿವರ ಸುಭಾಷ್ ಬೋಸರು ಆತ್ಮಾರ್ಪಣೆ ಮಾಡಿದರು. ಜತೀಂದ್ರ ದಾಸರು ಜೈಲಿನಲ್ಲಿ 70 ದಿನ ಉಪವಾಸ ಮಾಡಿ ಪ್ರಾಣಾರ್ಪಣೆ ಮಾಡಿದರು. ಇದೆಲ್ಲದರ ಪರಿಣಾಮವಾಗಿ ನಮಗೆ ಸ್ವಾತಂತ್ರ್ಯ ಪ್ರಾಪ್ತಿಯಾಗಿದೆ ಎಂಬುದನ್ನು ನಮ್ಮ ಇಂದಿನ ಪೀಳಿಗೆ ಮರೆಯಬಾರದು. 1939ರಲ್ಲಿ 2ನೇ ಮಹಾಯುದ್ಧವು ಬ್ರಿಟನ್ ಮತ್ತು ಜರ್ಮನಿಗಳ ನಡುವೆ ನಡೆಯಿತು. ಆಗ ಗಾಂಧಿಯವರು ಈ ಯುದ್ಧದಲ್ಲಿ ಸರ್ಕಾರಕ್ಕೆ ಸಹಾಯ ಸಲ್ಲಿಸುವುದು ಘೋರ ಪಾಪವೆಂದು ಸಾರಿ ವೈಯಕ್ತಿಕ ಸತ್ಯಾಗ್ರಹ ಶುರು ಮಾಡಿ 18,000 ಆರಿಸಿದ ಸತ್ಯಾಗ್ರಹಿಗಳನ್ನು ಜೈಲಿಗೆ ಕಳಿಸಿದರಲ್ಲದೆ ಕೊನೆಗೆ ಚಲೇ ಜಾವ್ ಕ್ರಾಂತಿಯ ಕಹಳೆ ಊದಿದರು. 1942ರಲ್ಲಿ ಗಾಂಧೀಜಿಯವರು ಆಗ ದೇಶದ ಏಕಮೇವ ಮುಖಂಡರಾಗಿದ್ದಂತೆ ಕಾಂಗ್ರೆಸ್ಸೇ ದೇಶದ ಏಕಮೇವ ರಾಜಕೀಯ ಪಕ್ಷವಾಗಿತ್ತು. ಚಲೇ ಜಾವ್ ಕ್ರಾಂತಿಯ ಗೊತ್ತುವಳಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಸ್ವೀಕಾರವಾಗಿ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಮುದ್ರೆಯನ್ನು ಪಡೆಯುವ ಸಲುವಾಗಿ ಮುಂಬೈಯಲ್ಲಿ 8ನೇ 9ನೇ ಆಗಸ್ಟ್ ದಿನ ಸಭೆ ಸೇರುವುದು ಗೊತ್ತಾಗಿತ್ತು. ಈ ಕ್ರಾಂತಿಯ ಪೂರ್ವ ಸಿದ್ಧತೆಗಾಗಿ ನಮ್ಮ ಬೆಳಗಾವಿ ಜಿಲ್ಲೆಯ ಕಾಂಗ್ರೆಸ್ ಕಮಿಟಿಯ ಸಭೆಯನ್ನು ಆಗಸ್ಟ್ 5ನೇ ದಿನಾಂಕ ನಾವು ಕರೆದಿದ್ದೆವು. ವೆಂಕರೆಡ್ಡಿ ಹೂಲಿಯವರು ಆಗ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಿದ್ದರು. ಗಂಗಾಧರರಾವ್ ದೇಶಪಾಂಡೆಯವರು ಆ ಸಭೆಯಲ್ಲಿ ಚಿಕ್ಕದಾದ ಆದರೆ ಅತ್ಯಂತ ಸ್ಫೂರ್ತಿದಾಯಕವಾದ ಭಾಷಣ ಮಾಡಿದರು. ಅವರ ಭಾಷಣ ಕೇಳುವ ಕಾಲಕ್ಕೆ ಮೈ ಜುಮ್ ಎನ್ನುತ್ತಿತ್ತು. ಇದು ಕೊನೆಯ ಸಂಗ್ರಾಮ, ಇಂಥ ಸುವರ್ಣ ಸಂಧಿ ತರುಣರಿಗೆ ಮತ್ತೆ ಸಿಗಲಾರದು. ಇದು ಸತ್ಯಾಗ್ರಹವಲ್ಲ, ಜೇಲು ತುಂಬುವ ಚಳವಳಿಯೂ ಅಲ್ಲ. ಇದು ಬ್ರಿಟಿಷರ ವಿರುದ್ಧ ಸಾರಲಾದ ಬಂಡಾಯ. ಕರೆಂಗೆ ಯಾ ಮರೆಂಗೆ ಎಂಬ ದೃಢ ನಿರ್ಧಾರದಿಂದ
ಎಲ್ಲರೂ ಹೋರಾಡಬೇಕು ಎಂಬ ವಾಕ್ಯಗಳನ್ನು ಅವರು ಉಚ್ಚರಿಸುತ್ತಿದ್ದಾಗ ಸಭಿಕರಿಗೆ ರೋಮಾಂಚವಾಯಿತು. ಶ್ರೀ ಗಂಗಾಧರರಾಯರು ಆಗ ಕಾಂಗ್ರೆಸ್ ಕಾರ್ಯಕಾರಿ ಮಂಡಳದ ಸದಸ್ಯರಾಗಿದ್ದರು. ನಾನು ಅವರಿಗೆ ಈ ಬಂಡಾಯದ ಕಾರ್ಯಕ್ರಮವೇನು ಎಂದು ಪ್ರಶ್ನಿಸಿದಾಗ ಕಾರ್ಯಕ್ರಮ ಇನ್ನೂ ಗೊತ್ತಾಗಿಲ್ಲ, 8ನೇ ದಿನಾಂಕ ಮುಂಬೈಯಲ್ಲಿ ಕೂಡಲಿರುವ ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿಯ ಸಭೆಯಲ್ಲಿ ಅದನ್ನು ಗೊತ್ತುಪಡಿಸಲಾಗುವುದು ಎಂದು ಉತ್ತರಿಸಿದರು. ಆಗ ನಾನು ಕಾರ್ಯಕರ್ತರನ್ನು ಉದ್ದೇಶಿಸಿ ಕೆಲ ಮಾತು ಹೇಳಿದೆ. ಮುಂಬೈ ಸಭೆಯನ್ನು ಸರ್ಕಾರ ಖಂಡಿತವಾಗಿಯೂ ನಡೆಸಿಕೊಳ್ಳಲಿಕ್ಕಿಲ್ಲ, ಸಾರ್ವತ್ರಿಕ ಬಂಧನವಾದೀತು. ಇದನ್ನರಿತು ಈ ಕೊನೆಯ ಸಂಗ್ರಾಮದಲ್ಲಿ ತಮ್ಮ ಪುರುಷಾರ್ಥವನ್ನು ತೋರಿಸಬಯಸುವ ಯಾವತ್ತೂ ಕಾರ್ಯಕರ್ತರು ದಿನಾಂಕ 8 ಮತ್ತು 9ನೇ ದಿನ ತಮ್ಮ ತಮ್ಮ ಮನೆಗಳಲ್ಲಿ ಮಲಗಬಾರದು, ಪೊಲೀಸರ ಕೈಗೆ ಸಿಗಬಾರದು ಎಂದು ಸೂಚಿಸಿದಾಗ ಸಭೆಯಲ್ಲಿಯ ವಾತಾವರಣ ಗಂಭೀರವಾಯಿತು. ಆಶ್ಚರ್ಯದ ಸಂಗತಿ ಎಂದರೆ ನಾನು ನುಡಿದಂತೆಯೇ ಅಕ್ಷರಶಃ ಸಂಭವಿಸಿತು. ಆ ಸೇತು ಹಿಮಾಚಲ ಮೊದಲೇ ಸಿದ್ಧತೆ ಮಾಡಿದಂತೆ ಸರ್ಕಾರ ಸಾರ್ವತ್ರಿಕ ಬಂಧನ ನಡೆಯಿಸಿತು. ಮುಂಬೈ ಅಧಿವೇಶನ ಶುರು ಮಾತ್ರ ಆಯಿತು. ಅದೇ ರಾತ್ರಿ ಅಲ್ಲಿ ಕೂಡಿದ ಎಲ್ಲ ಮುಖಂಡರನ್ನು ಬಂಧಿಸಿ ಅಜ್ಞಾತ ಸ್ಥಳಕ್ಕೆ ಒಯ್ಯಲಾಯಿತು. ಜಿಲ್ಲೆಯ ತುಂಬ ಅದೇ ರಾತ್ರಿ ಎಲ್ಲ ಕಾರ್ಯಕರ್ತರ ಮನೆಗೆ ಪೊಲೀಸರು ಹೋಗಿ ಅವರನ್ನು ಬಂಧಿಸುವ ಹೊಂಚು ಹಾಕಿದ್ದರು. ಆದರೆ ಕಾರ್ಯಕರ್ತರು ಸುಮಾರು 200ರಷ್ಟು ನನ್ನ ಸೂಚನೆಯಂತೆ ಅಂದು ತಮ್ಮ ಮನೆಯಲ್ಲಿ ಮಲಗಿರಲೇ ಇಲ್ಲ. ಪೊಲೀಸರ ಕೈಗೆ ಯಾವ ಪ್ರಮುಖ ಕಾರ್ಯಕರ್ತರು ಸಿಗದ್ದರಿಂದ ಅವರಿಗೆ ಚಳ್ಳು ಹಣ್ಣು ತಿನ್ನಬೇಕಾಯಿತು. ಈ ದೂರದೃಷ್ಟಿ ವಿಚಾರ 5ನೇ ದಿನಾಂಕದ ಸಭೆಯಲ್ಲಿ ಸಾಮಾನ್ಯನಾದ ನನ್ನ ಬಾಯಿಂದ ಹೇಗೆ ಪ್ರಕಟವಾದವು ಎಂಬುದು ನನಗೆ ಇಂದಿಗೂ ತಿಳಿಯದಾಗಿದೆ. ಗುಪ್ತ ಸಂಘಟನೆ ಶುರುವಾಯಿತು. ದೇಶವು ಮುಖಂಡರ ಸಾರ್ವತ್ರಿಕ ಬಂಧನದಿಂದ ಕಕ್ಕಾವಿಕ್ಕಿಯಾಯಿತು. ಕಾರ್ಯಕ್ರಮವೇ ಜನರಿಗೆ ತಿಳಿಯದಾಯಿತು. ಪ್ರತಿಯೊಬ್ಬರೂ ಮುಖಂಡರೆಂದು ತಿಳಿದು ತಮ್ಮ ಧ್ಯೇಯ ಸಾಧಿಸಬೇಕೆಂದು ಮುಂಬೈ ಆ ಸಭೆಯಲ್ಲಿ ಗಾಂಧೀಜಿ ಪ್ರಾರಂಭಕ್ಕೆ ಹೇಳಿದ್ದರು. ಈ ಸೂತ್ರವನ್ನು ಕಣ್ಣು ಮುಂದಿಟ್ಟುಕೊಂಡು ನಾವೆಲ್ಲ ಕಾರ್ಯಕರ್ತರು ಕಾರ್ಯೋನ್ಮುಖರಾದೆವು. ಕಾರ್ಯಕರ್ತರು ಒಬ್ಬರಿಗೊಬ್ಬರು ಭೇಟಿಯಾಗುವುದು ಸುಲಭವಾಗಿದ್ದಿಲ್ಲ. ಎಲ್ಲಿ ನೋಡಿದಲ್ಲಿ ಪೊಲೀಸರ ಕಾಟ, ಪಿತೂರಿಗಳ ಆಟ ಅಖಂಡವಾಗಿತ್ತು. ಮುಂಬೈಯಲ್ಲಿ ಶ್ರೀ ಜಯಪ್ರಕಾಶ್ ನಾರಾಯಣ್, ಅಚ್ಯುತರಾವ್ ಪಟವರ್ಧನ್, ಅಶೋಕ್ ಮೆಹ್ತಾ, ಸುಚೇತಾ ಕೃಪಲಾನಿ, ರಂಗರಾವ್ ದಿವಾಕರ್ ಮುಂತಾದವರ ಸಂಘಟನೆಯು ಕರಪತ್ರಗಳ ಮುಖಾಂತರ ಮಾರ್ಗದರ್ಶನ ಮಾಡುತ್ತಿತ್ತು. ಸಶಸ್ತ್ರ ಪೊಲೀಸರ ಮೇಲೆ ನಿಶ್ಶಸ್ತ್ರರಾದ ನಾವು ಏರಿ ಹೋಗಿ ಹೋರಾಡುವಷ್ಟು ಅಹಿಂಸೆಯು ನಮ್ಮಲ್ಲಿ ಇದ್ದಿಲ್ಲ ಮತ್ತು ಹೇಡಿಗಳಾಗಿ ಜೇಲು ತುಂಬುವ ಮನಸ್ಸು ನಮ್ಮದಿದ್ದಿಲ್ಲ. ಕೂಟ ಯುದ್ಧದ ನೀತಿಯನ್ನು ನಾವು ಅವಲಂಬಿಸಬೇಕಾಯಿತು. ಇಷ್ಟರಲ್ಲಿ ಗಾಂಧೀಜಿಯವರ ಬಲಗೈ ಎಡಗೈ ಶಿಷ್ಯರಂತಿದ್ದ ಶ್ರೀ ಕಿಶೋರಿಲಾಲ್ ಮಶ್ರೂವಾಲಾ ಮತ್ತು ಕಾಕಾ ಸಾಹೇಬ್ ಕಾಲೇಲ್ಕರ್ ಅವರು ಹರಿಜನ ಪತ್ರಿಕೆಯಲ್ಲಿ ಒಂದು ಸೂತ್ರ ಸೂಚಿಸಿ ಲೇಖ ಪ್ರಕಟಿಸಿದರು. ಯಾರನ್ನೂ ಹಿಂಸಿಸದೆ ಮತ್ತು ಯಾರದೇ ಖಾಸಗಿ ಆಸ್ತಿಗೆ ಕೈ ಹಚ್ಚದೆ ವಿಧ್ವಂಸಕ ಕಾರ್ಯ ನಡೆಸಲು ಅಡ್ಡಿಯಿಲ್ಲ ಎಂಬುದೇ ಆ ಸೂತ್ರವಾಗಿತ್ತು. ಇದೆಲ್ಲವನ್ನು ಲಕ್ಷಿಸಿ ಸರ್ಕಾರಿ ತಿಜೋರಿ, ಸರ್ಕಾರಿ ಕಂದಾಯ ಲೂಟಿ, ಪೊಲೀಸರಿಂದ ಬಂದೂಕು ಕಸಿದುಕೊಳ್ಳುವುದು, ಫಾರೆಸ್ಟ್ ನಾಶ ಮಾಡುವುದು, ಸರ್ಕಾರಿ ಕಟ್ಟಡಕ್ಕೆ ಬೆಂಕಿ ಹಚ್ಚುವುದು, ಟಪಾಲು ಲೂಟಿ, ರೈಲ್ವೆ ಸ್ಟೇಷನ್ ಸುಡುವುದು, ಪೂಲು ಕೆಡುವುದು, ಸಂತೆಗಳನ್ನು ಕತ್ತರಿಸುವುದು, ಸರ್ಕಾರಿ ಕಾಗದ ಪತ್ರಗಳನ್ನು ನಾಶ ಮಾಡುವುದು, ಸೆರೆಸಿಂದಿ ಅಂಗಡಿಗಳ ನಾಶ ಮುಂತಾದ ಕಾರ್ಯಕ್ರಮಗಳನ್ನು ನಾವು ಗೊತ್ತುಪಡಿಸಿಕೊಂಡೆವು. ಈ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಜನರಿಗೆ 10-20 ವರ್ಷಗಳ ಶಿಕ್ಷೆ, ಗುಂಡಿಗೆ ಆಹುತಿ ಇವು ಕಟ್ಟಿಟ್ಟ ಬಹುಮಾನಗಳಾಗಿದ್ದವು. ರಾತ್ರಿ ಅಪರಾತ್ರಿಗಳಲ್ಲಿ ಗುಡ್ಡ ಕಂದರ ಹೊಲದೊಳಗಿನ ಬೆಳೆಗಳಲ್ಲಿ ಅಡಗಿಕೊಂಡು ದೀಪದ ಸುಳಿವಿಲ್ಲದೆ ಮಾತನಾಡದೆ ಕತ್ತಲೆಯಲ್ಲಿ ಕೈಗೆ ಸಿಕ್ಕ ಆಹಾರ ನುಂಗುವುದು, ಔಷಧೋಪಚಾರವಿಲ್ಲ, ಇಂದು ಮಲಗಿದ ಸ್ಥಳದಲ್ಲಿ ನಾಳೆ ಮಲಗುವಂತಿಲ್ಲ, ನಿಯಮಿತ ಸ್ನಾನವೂ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ರಾಣಾ ಪ್ರತಾಪ್ ಸಿಂಗ್, ಶಿವಾಜಿ ಮಹಾರಾಜರ ಅನುಯಾಯಿಗಳಂತೆ ಭಾರತ ಮಾತೆಯ ಬಂಧ ವಿಮೋಚನೆಗಾಗಿ ಸಾವಿರಾರು ತರುಣರು, ಮಹಿಳೆಯರು, ಚಿಕ್ಕ ಬಾಲಕರು ಸಹ ಕಷ್ಟಪಟ್ಟು ವನವಾಸಿಗಳಾಗಿ ದುಡಿದರು. ನಮ್ಮ ಜಿಲ್ಲೆಯಲ್ಲಿ ಶ್ರೀ ವಾಮನರಾವ್ ದೇಸಾಯಿ, ಅಣ್ಣು ಗುರೂಜಿ, ಶ್ರೀರಂಗ್ ಕಾಮತ್, ಚನ್ನಪ್ಪ ವಾಲಿ, ಗೋವಿಂದ ರೆಡ್ಡಿ ಹೂಲಿ, ಚನ್ನಪ್ಪ ವಾಲಿಕಾರ್, ಮಲಶೆಟ್ಟಿ, ಜಗದೇವಪ್ಪ ದುಗ್ಗಾಣಿ, ಜಯದೇವ್ ಕುಲಕರ್ಣಿ, ಯಾಳಗಿ ಬಂಧು, ಅಪ್ಪಣ್ಣ ಪಾಟೀಲ್, ಸಿದ್ದಗೌಡ ಬೆಡಕಿಹಾಳ್, ಅನಂತರಾವ್ ಕುಲಕರ್ಣಿ ಸತ್ತಿ, ವಡವಿ ಮಾಸ್ತರ್, ಶಂಕರ್ ಸಾರವಾಡಿ ಮುಂತಾದವರ ನೇತೃತ್ವದಲ್ಲಿ ಸುಮಾರು 20 ತಂಡಗಳು ಅಲ್ಲಲ್ಲಿ ಕಾರ್ಯ ಮಾಡುತ್ತಿದ್ದವು. ಸುಲ್ಧಾಳ್, ಸುಳಿಭಾಮಿ, ರಾಯಬಾಗ್, ದೇಸೂರ್ ಸ್ಟೇಷನ್ಗಳನ್ನು ನಾಶ ಮಾಡಿ ತೊಲಗಿ ಹಪ್ತೆಯ ಲೂಟಿ, ಒಂಟಮೂರಿ ಹಪ್ತೆಯ ಲೂಟಿಯ ಪ್ರಯತ್ನ, ನಂದಿ ಬಂಗ್ಲೆ, ಚೆಲ್ಸಂಗ್ ಬಂಗ್ಲೆಗಳ ಧ್ವಂಸ, ಕೊಟಬಾಗಿಯ ಟಪಾಲ್ ಲೂಟಿ,
ಮುಂತಾದ ನೂರಾರು ಘಟನೆಗಳು ನಡೆದವು. ಎಲ್ಲಕ್ಕೂ ಕಳಸವೆಂಬಂತೆ 16ನೇ ನವೆಂಬರ್ ದಿನ ಮಧ್ಯಾಹ್ನ 12 ಗಂಟೆಗೆ ಪುಣೆಯಿಂದ ಹರಿಹರದವರೆಗೆ ಪ್ರತಿಯೊಂದು ರಿಲೇ ಸ್ಟೇಷನ್ಗಳ ನಡುವೆ ಒಂದೇ ದಿನ ಒಂದೇ ಕಾಲಕ್ಕೆ ತಂತಿ ಕತ್ತರಿಸಲಾಯಿತು. ಬೆಳಗಾವಿ, ಧಾರವಾಡ ಮತ್ತು ಸಾತಾರ ಈ 3 ಜಿಲ್ಲೆಯ 30 ಕಾರ್ಯಕರ್ತರು ಕೊಲ್ಹಾಪುರದಲ್ಲಿ ಕೂತು ಈ ಕಾರ್ಯಕ್ರಮ ರೂಪಿಸಿ ಯಶಸ್ವಿಯಾಗಿ ಪೂರೈಸಿದರು. ಗುಪ್ತ ಸಂಘಟನೆಯ ಈ ಪ್ರಚಂಡ ಕಾರ್ಯಕ್ರಮ ನೋಡಿ ಮುಂಬೈ ಗವರ್ನರ್ ಬೊಟ್ಟು ಕಚ್ಚಿದರಲ್ಲದೆ ಬ್ರಿಟಿಷ್ ಆಳ್ವಿಕೆಯ ದಿನಗಳು ತೀರಿದವೆಂದು ಲೆಕ್ಕ ಹಾಕಿದರು. ಕೊನೆಗೆ ಹಾಗೆಯೇ ಆಯಿತು. ಧಾರವಾಡ ಜಿಲ್ಲೆಯು ಈ ಕ್ರಾಂತಿಯಲ್ಲಿ ಮುಂಚೂಣಿಯಲ್ಲಿ ನಿಂತು ಕಾರ್ಯ ಮಾಡಿತು. ಈ ಹೋರಾಟದಲ್ಲಿ ಕಾರ್ಯಕರ್ತರು ಪಟ್ಟ ಕಷ್ಟ ಅವರಿಗೇ ಗೊತ್ತು. ಅದನ್ನು ವರ್ಣಿಸುವುದು ಅಸಾಧ್ಯ. ದೇಶಭಕ್ತರ ತ್ಯಾಗ ಬಲಿದಾನಗಳಿಂದ ಭಾರತವು 15ನೇ ಆಗಸ್ಟ್ 1947ರಂದು ಸ್ವತಂತ್ರವಾಯಿತು. ನಮ್ಮ ಪಾರತಂತ್ರ ಸಂಕೋಲೆಗಳು ಕಳಚಿಬಿದ್ದವು. ಹಿಂದಿನ ಪೀಳಿಗೆಯ ಜನರು ದುಡಿದು ಗಳಿಸಿದ ಸ್ವರಾಜ್ಯವನ್ನು ಸುರಾಜ್ಯವನ್ನಾಗಿ ಮಾಡುವುದು ಇಂದಿನ ಪೀಳಿಗೆಯ ಕೆಲಸ. ವಿವೇಕಗಳಾಗಿ, ತ್ಯಾಗಿಗಳಾಗಿ ಇಂದಿನ ತರುಣರು ಉದಾತ್ತ ಧ್ಯೇಯವಾದಿಗಳಾಗಿ ದುಡಿದು ತಮ್ಮ ಹಿರಿಯರ ಕನಸು ನನಸಾಗುವಂತೆ ಶ್ರಮಿಸಲೆಂದು ಪ್ರಾರ್ಥಿಸುತ್ತೇನೆ. ವಂದೇ ಮಾತರಂ. ಇದುವರೆಗೆ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆಯ್ದ ಸ್ವಾತಂತ್ರ್ಯ ಆಂದೋಲನದ ಆ ಅಭೂತಪೂರ್ವ ದಿನಗಳು ಈ ಕುರಿತ ಅಣ್ಣು ಗುರೂಜಿ ಅವರ ಭಾಷಣವನ್ನ ಕೇಳಿದಿರಿ. 1979ರ ಜುಲೈ 9ರಂದು ಧ್ವನಿ ಮುದ್ರಿಸಿಕೊಂಡ ಈ ಕಾರ್ಯಕ್ರಮವನ್ನು 1979ರ ಆಗಸ್ಟ್ 15ರಂದು ಪ್ರಸಾರ ಮಾಡಲಾಗಿತ್ತು. ಆತ್ಮೀಯರೇ, ಸಮೃದ್ಧವಾದ ನಮ್ಮ ಧ್ವನಿ ಭಂಡಾರದಲ್ಲಿರುವ ನಮ್ಮ ಹಿರಿಯರ ಅಮೂಲ್ಯವಾದ ಅನುಭವಗಳ ನೆನಪುಗಳನ್ನು ಮತ್ತೆ ಹೊತ್ತು ತರುತ್ತೇವೆ. ಮುಂದಿನ ವಾರ ಇದೇ ವೇಳೆಗೆ ನೆನಪಿನಂಗಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇದುವರೆಗೂ ನೆನಪಿನಂಗಳ ಕಾರ್ಯಕ್ರಮ ಕೇಳಿದಿರಿ. ಪ್ರಸ್ತುತಿ ಜಿ ಸುರೇಖಾ ಸುರೇಶ್. ಸಹಕಾರ ಕೆ ಶಿವರಾಜ್.